ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ಇದು ಪೇಪರ್ ಟಾಲ್. ಇದು ಸ್ವಲ್ಪ ದಪ್ಪ ಇರುತ್ತಲ್ಲ, ಆ ಥರ ಟಿಶ್ಯೂ ಪೇಪರು. ಇದರಿಂದ ಫ್ಲವರ್ ಮಾಡೋದನ್ನು ಇದು ಈ ಥರ ಮಧ್ಯದಲ್ಲಿ ಫೋಲ್ಡ್ ಮಾಡ್ಕೋಬೇಕು. ನಮಗೆ ಎಷ್ಟು ಅಗಲ ಬೇಕಾ, ಎಷ್ಟು ದೊಡ್ಡದು ಬೇಕಾ ಅಷ್ಟು ದೊಡ್ಡದಕ್ಕೆ ಮಾಡ್ಕೋಬೋದು. ಈ ಥರ ಸ್ಕ್ವೇರನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಸ್ಕ್ವೇರ್ ಆಗಿ ಕಟ್ ಮಾಡಿಕೊಂಡು ಪೆಟಲ್ ಶೇಪನ್ನು ಕಟ್ ಮಾಡ್ತೀನಿ. ಈ ಥರ ಸೈಡ್ ಮಾತ್ರ ಹೀಗೆ ಆರಿಸ್ಬೇಕು, ಕಟ್ ಮಾಡಿ ತೆಗಿಬೇಕು. ಈ ಥರನೇ ಎಲ್ಲದನ್ನು ಕಟ್ ಮಾಡ್ಕೋಬೇಕು. ಒಂದು ಸರಿ ಹಿಂಗೆ ಫೋಲ್ಡ್ ಮಾಡಬೇಕು, ಇನ್ನೊಂದು ಸರಿ ಈ ಥರ ಫೋಲ್ಡ್ ಮಾಡಿ ಕರೆಕ್ಟಾಗಿ ಜಾಯಿಂಟ್ ಆಗೋ ಥರ ಮಾಡಿಕೊಂಡು ಮೂಲೆಗಳನ್ನು ಶೇಪ್ ಮಾಡಿಬಿಟ್ರೆ ಆಯಿತು. ಇದೇ ಥರ ಎಲ್ಲದು ಕಟ್ ಮಾಡ್ಕೊತೀನಿ. ಒಂದು 25-30 ಪೆಟಲ್ ಬೇಕಾಗುತ್ತೆ. ಇದು ಅಕ್ರಲಿಕ್ ಕಲರನ್ನು ತಗೊಂಡಿದ್ದೀನಿ. ರೆಡ್ ಮತ್ತು ಪಿಂಕ್ ಎರಡು ತಗೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ನೀರು ಹಾಕಿ ಇದನ್ನು ಡೈಲ್ಯೂಟ್ ಮಾಡ್ಕೊಂಡಿದ್ದೀನಲ್ಲ, ಈ ಟಿಪ್ಪನ್ನಷ್ಟೇ ಇದರಲ್ಲಿ ಅದುತ್ತಾ ಇದ್ದೀನಿ. ಇದನ್ನು ಬಿಚ್ಚಿ ಈ ಥರ ಒಣಗಾಕ್ಕೋಬೇಕು. ಇದೆಲ್ಲ ಕಲರ್ ಮಾಡ್ಕೊಂಡಾದ್ಮೇಲೆ ಈ ಥರ ಕಾಣುತ್ತೆ. ಒಣಗಿದೆ ಇದು ಚೆನ್ನಾಗಿ. ಇದು ಡಬಲ್ ಕಲರ್ ಬಂದಿದೆ, ಇದು ಸಿಂಗಲ್ ಕಲರ್ ಬಂದಿದೆ. ಇದನ್ನು ಫಸ್ಟ್ ಹಾಕ್ತೀನಿ. ಇದು ಈ ಥರ ಮಿಡ್ಲಲ್ಲಿ ಹಿಂಗೆ ಮಡ್ಚ್ಕೋಬೇಕು. ಮಡಚಿ ಇಲ್ಲಿ ಹಿಂಗೆ ಇಡ್ತಾ ಹೋಗ್ಬೇಕು. ಇದಕ್ಕೆ ಈ ಥರ ಒಂದು ಗ್ಲಾಸ್ ಪುಟ್ಟದ್ದು ತಗೋಬೇಕು. ಇದಕ್ಕೆ ಅಲ್ಲಿ ಇಲ್ಲಿ ಸ್ವಲ್ಪ ಗಮ್ ಹಾಕ್ತಾ ಹೋಗಬೇಕು. ಗಮ್ ಹಾಕಬೇಕು, ಹಾಗೆ ಫಿಕ್ಸ್ ಮಾಡಬೇಕು. ಈ ಡಬಲ್ ಕಲರನ್ನು ಹಾಕ್ತಾ ಇದ್ದೀನಿ. ಇದೇ ಥರ ಎಲ್ಲದನ್ನು ಹಾಕೊಂಡು ಹೋಗ್ತೀನಿ. ಈಗ ಸಿದ್ಧಾಗಿದೆ. ಈಗೊಂದು ಈ ಥರ ಇನ್ವಿಟೇಷನ್ ಕಾರ್ಡಿಂದು
ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಪೇಪರ್ ಟಾಲಿಂದು ಒಂದು ರೌಂಡಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಈ ಥರ ಕಲರ್ ಹಾಕಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಗಮ್ ಅಂಟಿಸ್ಕೊಂಡು ಇದನ್ನು ಅಂಟಿಸ್ಕೊತೀನಿ. ಇದಕ್ಕೆ ಇದಕ್ಕೆ ಸುತ್ತಲೂ ಗಮ್ ಹಾಕ್ಕೊಂಡು ಮತ್ತೆ ಈ ಫ್ಲವರಿನ ಮೇಲೆ ಅಂಟಿಸ್ಬೇಕು. ಇದನ್ನು ಅವಾಗಿದು ಸ್ಟಿಫ್ ಆಗಿರುತ್ತೆ. ಈ ಥರ ಅಂಟಿಸೋದ್ರಿಂದ ಈಗ ಇದನ್ನು ನಿಧಾನಕ್ಕೆ ತೆಗಿಬೇಕು. ಲೋಟಸ್ ಥರ ಫ್ಲವರು ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಚೆನ್ನಾಗಿದೆಯಾ? ಈಸಿಯಾಗಿ ಲೋಟಸನ್ನು ಈ ಥರ ಮಾಡ್ಕೋಬೋದು. ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಚೆನ್ನಾಗಿ ಕಾಣ್ತಾ ಇದೆಯಲ್ಲ? ನೀವು ಮಾಡಿಕೊಂಡು ಈ ಥರ ಡೆಕೋರೇಷನ್ನಿಗೆ ಇಟ್ಕೊಳ್ಳಿ. Thank you for watching. Bye bye.